ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಪೈಥಾನ್ NCERTಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 3 ಎಮರ್ಜಿಂಗ್ ಟ್ರೆಂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಚಾಪ್ಟರ್ ನಂಬರ್ 3 ಎಮರ್ಜಿಂಗ್ ಟ್ರೆಂಡ್ಸಲ್ಲಿ ಯಾವೆಲ್ಲ ಕಂಟೆಂಟ್ಸನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಇಂಟ್ರೊಡಕ್ಷನ್ ಇರುತ್ತೆ ಈ ಒಂದು ಚಾಪ್ಟ್ರಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಗ್ ಡೇಟಾ, ಇಂಟರ್ನೆಟ್ ಆಫ್ ಥಿಂಗ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಗ್ರಿಡ್ ಕಂಪ್ಯೂಟಿಂಗ್ ಆ್ಯಂಡ್ ಬ್ಲಾಕ್ ಚೈನ್ಸ್, ಈ ಎಲ್ಲ ಕಾನ್ಸೆಪ್ಟ್ಸು ಎಮರ್ಜಿಂಗ್ ಟ್ರೆಂಡ್ಸ್ ಅನ್ನೋ ಒಂದು ಚಾಪ್ಟ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಒಂದೊಂದೇ ಕಾನ್ಸೆಪ್ಟನ್ನು ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. Slide we are discussing about emerging trends and artificial intelligence. ಏನಿದು ಎಮರ್ಜಿಂಗ್ ಟ್ರೆಂಡ್ಸ್? ಎಮರ್ಜಿಂಗ್ ಟ್ರೆಂಡ್ಸ್ ಆರ್ ನಥಿಂಗ್ ಬಟ್ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ದಟ್ ಗೇನ್ಸ್ ಪಾಪ್ಯುಲಾರಿಟಿ ಆ್ಯಂಡ್ ಸೆಟ್ ಎ ಟ್ರೆಂಡ್ ಅಮಾಂಗ್ ದ ಯೂಸರ್ಸ್. ಏನಿದು ಆರ್ಟ್ ಆಫ್ ಟೆಕ್ನಾಲಜಿ ಅಂತ ಅಂದರೆ, ಒಂದಿಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಾವೇನು ಮಾಹಿತಿಯನ್ನು ಸಂಗ್ರಹಿಸಿರ್ತೀವೋ ಆ ಮಾಹಿತಿಯ ಆಧಾರದ ಮೇಲೆ ನಮಗೆ ಗೊತ್ತಿರುವಂಥ ಮೆಥಡಾಲಜಿಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಒಂದಿಷ್ಟು ಕೆಲಸವನ್ನು ನಾವು ಮುಗಿಸ್ತಾ ಇದ್ದರೆ ಅದನ್ನು ನಾವು ಆರ್ಟ್ ಆಫ್ ಟೆಕ್ನಾಲಜಿ ಅಂತ ಕರಿತಾ ಇದ್ವಿ. ಟೆಕ್ನಾಲಜಿ ಇವಾಗ ತುಂಬಾ ಡೆವಲಪ್ ಆಗಿದೆ, ಅದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆ ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ವೆರೈಟೀಸ್ ಬಂದಿದೆ. ಅಂದರೆ ಮಾಡುವಂತಹ ಯೂಸ್ ಮಾಡಿಕೊಂಡು ಕೆಲಸವನ್ನು ಸುಲಭ ಮಾಡ್ಕೊಳ್ಳೋದು ಬಂದಿದೆ. ಬರೀ ಮಷಿನ್ನೇ ಯೂಸ್ ಮಾಡುವಂಥ ಎಲ್ಲ ಕೆಲಸವನ್ನು ಕಂಪ್ಲೀಟಾಗಿ ಮ್ಯಾನ್ ಹೆಲ್ಪ್ ಇಲ್ಲದೆ ಮಾಡುವಂಥ ಟೆಕ್ನಾಲಜಿ ಕೂಡ ಬಂದಿದೆ. ಸೊ ಆ ಟ್ರೆಂಡ್ ಸೆಟ್ಟಿಂಗ್ ಅಂತ ಏನು ಕರಿತಾ ಇದ್ದೀವಿ, ಹೊಸದಾಗಿ ಹೊರಗಡೆ ಹೊಮ್ತಾ ಇರುವಂಥದ್ದನ್ನು ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ತುಂಬಾ ಪಾಪ್ಯುಲರ್ ಆಗಿರುವಂಥದ್ದು ಇತ್ತೀಚೆಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಅಂತ ಏನು ಕರಿತಾ ಇದ್ದೀವಿ, ಇದನ್ನು ನಾವು ಮ್ಯಾನ್ ಮೇಡ್ ಥಿಂಕಿಂಗ್ ಪವರ್, ಮನುಷ್ಯನ ರೀತಿಯಲ್ಲಿ ಥಿಂಕ್ ಮಾಡಿ ಬಿಹೇವ್ ಮಾಡಿ ಕಂಪ್ಯೂಟರ್ ವರ್ಕ್ ಮಾಡುವಂಥದ್ದನ್ನು, ಟೆಕ್ನಾಲಜಿಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತಾ ಇದ್ದೀವಿ. ಅಂದರೆ ಮನುಷ್ಯ ಯಾವೆಲ್ಲ ರೀತಿ ಕೆಲಸವನ್ನು ಮಾಡ್ಬೋದು, ಅದು ಒಂದು ಮಷಿನ್ ಥಿಂಕ್ ಮಾಡಿ ಡಿಸಿಷನ್ ತೊಗೊಂಡು ವರ್ಕ್ ಮಾಡ್ತಾ ಇದ್ದರೆ ಅದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆದ್ವಿ. ಕ್ರಿಯೇಟ್ಸ್ ಇಂಟೆಲಿಜೆಂಟ್ ಮಷಿನ್ಸ್ ದಟ್ ಕ್ಯಾನ್ ಬಿಹೇವ್, ಥಿಂಕ್, ಮೇಕ್ ಡಿಸಿಷನ್ಸ್ ಲೈಕ್ ಹ್ಯೂಮನ್ಸ್. ಹ್ಯೂಮನ್ ರೀತಿಯಲ್ಲೇ ಬಿಹೇವ್ ಮಾಡುತ್ತೆ, ಹ್ಯೂಮನ್ ರೀತಿಯಲ್ಲೇ ಥಿಂಕ್ ಮಾಡುತ್ತೆ, ಹ್ಯೂಮನ್ ರೀತಿಯಲ್ಲೇ ಡಿಸಿಷನ್ನ ತಗೊಳುತ್ತೆ. ಬಟ್ ಅದು ಹ್ಯೂಮನ್ ಆಗಿರೋದಿಲ್ಲ. ಆ ಒಂದು ಮಷಿನ್ ಅಥವಾ ಟೆಕ್ನಾಲಜಿಯನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆದ್ವಿ. ಎಕ್ಸಾಂಪಲ್ಸ್ ಬಂದು ಗೂಗಲ್ ಅಸಿಸ್ಟೆಂಟ್ ಆಗಿರ್ಬೋದು, ಕಾರ್ಟೋನಾ ಆಗಿರ್ಬೋದು, ಸಿರಿ ಆಗಿರ್ಬೋದು. ತುಂಬ ಫೇಮಸ್ ಆಗಿರುವಂಥದ್ದು ಸಿರಿ ಕಾಲ್ ಸಮಥಿಂಗ್ ಎಲ್ಸ್ ಅಂತ ನೇಮ್ ಹೇಳಿದ್ರೆ ಸಾಕು, ನಮ್ಮ ಕಾಂಟ್ಯಾಕ್ಟಲ್ಲಿ ನಾವು ಸೇವ್ ಮಾಡ್ಕೊಂಡಿರೋದು ಇಮಿಡಿಯೇಟಾಗಿ ಕಾಲ್ ಹೋಗುತ್ತೆ ಐಫೋನಲ್ಲಿ ಅಲ್ವಾ. ಸೊ ಈ ರೀತಿಯಾಗಿ ಇಮಿಡಿಯೇಟಾಗಿ ಡಿಸಿಷನ್ಸನ್ನು ಹ್ಯೂಮನ್ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದರೆ ಆ ಒಂದು ಎಲ್ಲ ಟೆಕ್ನಾಲಜಿಗಳನ್ನು, ಹೊಸದಾಗಿ ಹೊಮ್ತಾ ಇರುವಂಥ ಟೆಕ್ನಾಲಜಿಗಳನ್ನು ಆರ್ಟಿಫಿಷಿಯಲ್ ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಹೇಳಿ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಡಿಸ್ಕಸಿಂಗ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ಮಷಿನ್ ಲರ್ನಿಂಗ್. ಏನಿದು ಮಷಿನ್ ಲರ್ನಿಂಗ್? ಮಷಿನ್ ಲರ್ನಿಂಗ್ ಅನ್ನೋದು ಆರ್ಟಿಫಿಷಿಯಲ್ನ ಒಂದು ಸಬ್ ಸಿಸ್ಟಮ್ ಆಗಿರುತ್ತೆ. ಅಂದರೆ ಇಟ್ ಈಸ್ ಅ ಸಬ್ ಕಾನ್ಸೆಪ್ಟ್ ಆಫ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡರಲ್ಲಿ ಬರ್ತಾ ಇರುವಂಥ ಒಂದು ಸ್ಮಾಲ್ ಕಾನ್ಸೆಪ್ಟನ್ನು ನಾವು ಮಷಿನ್ ಲರ್ನಿಂಗ್ ಅಂತ ಕರಿತಾ ಇದ್ವಿ. ಕಂಪ್ಯೂಟರ್ಸ್ ಆರ್ ಎ ಮಷಿನ್ಸ್ ಲರ್ನ್ ಫ್ರಮ್ ದ ಡಾಟಾ ಆಟೋಮ್ಯಾಟಿಕಲಿ ಯೂಸಿಂಗ್ ಪ್ರೀ ಇನ್ಸ್ಟ್ರಕ್ಟೆಡ್ ಅಲ್ಗಾರಿದಮ್ಸ್. ಒಂದು ಮಷೀನನ್ನು ನಾವು ಓನಾಗಿ ವರ್ಕ್ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾ ಇರುವಂಥ ಪ್ರೀ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಅದಕ್ಕೆ ಪ್ರತಿದಿನ ಡೇಟಾ ಅಕಾರ್ಡಿಂಗ್ ಟು ದ ಡೇಟಾ ಆರ್ ದ ಇನ್ಫಾರ್ಮೇಷನು ಅದು ವರ್ಕ್ ಮಾಡಲಿಕ್ಕೆ ನಾವು ಏನು ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಅದನ್ನು ನಾವಿಲ್ಲಿ ಮಷಿನ್ ಲರ್ನಿಂಗ್ ಅಂತ ಕರಿತಾ ಇದ್ವಿ. ಒಂದು ಮಷೀನು ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಅದು ಮಾಡಬೇಕಾಗಿರುವಂಥ ಕೆಲಸವನ್ನು ಆಟೋಮ್ಯಾಟಿಕ್ಕಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಮುಂಚಿತವಾಗಿ ಏನು ಇನ್ಸ್ಟ್ರಕ್ಷನ್ನ ಕೊಟ್ಟು ಅದಕ್ಕೆ ಲರ್ನ್ ಮಾಡಿಸ್ತಾ ಇರ್ತೀವೋ ಆ ಒಂದು ಟೆಕ್ನಾಲಜಿಯನ್ನು, ಆ ಒಂದು ಮೆಥಡನ್ನು ಇಲ್ಲಿ ಮಷಿನ್ ಲರ್ನಿಂಗ್ ಅಂತ ಕರಿತಾ ಇದ್ದಾರೆ. ಆಲ್ಗೋರಿದಮ್ಸ್ ಯೂಸ್ಡ್ ಇನ್ ಮಷಿನ್ ಲರ್ನಿಂಗ್ ಆರ್ ಕಾಲ್ಡ್ ಮಾಡೆಲ್ಸ್. ಮಷಿನ್ ಲರ್ನಿಂಗ್ ಮಾಡಲಿಕ್ಕೆ ನಾವು ಬಳಸ್ತಾ ಇರುವಂಥ ಅಲ್ಗೋರಿದಮ್ಸನ್ನು, ಮಷಿನ್ ಲರ್ನಿಂಗ್ ಕಾನ್ಸೆಪ್ಟಲ್ಲಿ ನಾವೇನೆಲ್ಲ ಅಲ್ಗೋರಿದಮ್ಸ್ಗಳನ್ನು ಬಳಸ್ತಾ ಇದ್ದೀವೋ ಆ ಅಲ್ಗೋರಿದಮ್ಸ್ಗಳನ್ನು ನಾವು ಮಾಡೆಲ್ಸ್ ಅಂತ ಕರಿತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಮಾಡೆಲ್ಸ್ ಆರ್ ಫಸ್ಟ್ ಟ್ರೈನ್ಡ್ ಆ್ಯಂಡ್ ಟೆಸ್ಟೆಡ್ ಆನ್ ಡೇಟಾ ಬಿಫೋರ್ ಎ ರಿಯಲ್ ವರ್ಲ್ಡ್ ಯೂಸ್. ಈ ಮಾಡೆಲ್ಸ್ಗಳನ್ನು ಮುಂಚಿತವಾಗಿ ಫಸ್ಟ್ ಟ್ರೈನ್ ಮಾಡಿ ಟೆಸ್ಟ್ ಮಾಡಿ ನಂತರ ಆ ಡೇಟಾವನ್ನು ಮಷಿನ್ಗಳಿಗೆ ಕೊಟ್ಟು ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿಸಿ ಮಷಿನ್ ಲರ್ನಿಂಗನ್ನು ಮಾಡಲಿಕ್ಕೆ ಹೆಲ್ಪ್ಫುಲ್ಲಾಗಿ ಬಿಹೇವ್ ಮಾಡ್ತಾ ಇರುವಂಥ ಆಲ್ಗೋರಿದಮ್ಸ್ಗಳನ್ನು ಮಾಡೆಲ್ಸ್ ಅಂತಿದ್ದಾರೆ. ಈ ಎಲ್ಲ ಮಾಡೆಲ್ಸ್ಗಳು ಮೊದಲೇ ಚೆಕ್ ಆಗಿ ನಂತರ ಮಷಿನ್ ಲರ್ನಿಂಗ್ಗೆ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ಮಷಿನ್ ಲರ್ನಿಂಗ್. ನೀವು ಮೇಜರಾಗಿ ನೆನ್ಪಿಟ್ಕೋಬೇಕಾಗಿರೋದ್ರ ಇದರಲ್ಲಿ ಏನಪ್ಪ ಅಂದರೆ, ಮಷಿನ್ ಲರ್ನಿಂಗ್ ಅನ್ನೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಬ್ ಸಿಸ್ಟಮ್ ಆಗಿರುತ್ತೆ. ಆ್ಯಂಡ್ ದ ಪ್ರೀ ಇನ್ಸ್ಟ್ರಕ್ಷನ್ಸನ್ನು ಯೂಸ್ ಮಾಡಿ ಮಷಿನ್ಸ್ಗಳು ಡೇಟಾವನ್ನು ಲರ್ನ್ ಮಾಡ್ತಾ ಇದ್ದರೆ ಅದನ್ನು ನಾವು ಮಷಿನ್ ಲರ್ನಿಂಗ್ ಅಂತ ಕರಿತಾ ಇದ್ವಿ. ಮಷಿನ್ ಲರ್ನಿಂಗ್ ಮಾಡಲಿಕ್ಕೆ ಯಾವೆಲ್ಲ ಅಲ್ಗೋರಿದಮ್ಸ್ಗಳನ್ನು ಬಳಸ್ತಾ ಇದ್ರು ಆ ಅಲ್ಗೋರಿದಮ್ಗಳನ್ನು ಮಾಡೆಲ್ಸ್ ಅಂತ ಕರಿತಾ ಇದ್ದೀವಿ ಅಂತ ಹೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಮಷಿನ್ ಲರ್ನಿಂಗ್. ಕಾನ್ಸೆಪ್ಟ್ ಬಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಏನಿದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಅಂದರೆ, NLP ಡೀಲ್ಸ್ ವಿತ್ ಸರ್ಟೈನ್
ಇಂಟ್ರಾಕ್ಷನ್ ಬಿಟ್ವೀನ್ ದ ಹ್ಯೂಮನ್ಸ್ ಆ್ಯಂಡ್ ಕಂಪ್ಯೂಟರ್ಸ್. ಇಂಟ್ರಾಕ್ಷನ್ ಮಾಡಲಿಕ್ಕೆ ಹ್ಯೂಮನ್ ಮತ್ತು ಕಂಪ್ಯೂಟರ್ ನಡುವೆ ಯಾವ ರೀತಿ ಇಂಟ್ರಾಕ್ಷನ್ ಮಾಡ್ತೀವೋ ಆ ಇಂಟ್ರಾಕ್ಷನ್ ಮಾಡುವಾಗ ನಾವು ಬಳಸ್ತಾ ಇರುವಂಥ ಲ್ಯಾಂಗ್ವೇಜ್, ಸ್ಪೋಕನ್ ಲ್ಯಾಂಗ್ವೇಜಸನ್ನು ನಾವು ಯಾವೆಲ್ಲ ಲ್ಯಾಂಗ್ವೇಜಸ್ಸನ್ನಾದರೂ ಬಳಸ್ಬೋದು. ಹ್ಯೂಮನ್ಗೆ ಅರ್ಥ ಆಗುವಂತಹ ಲ್ಯಾಂಗ್ವೇಜ್, ಇಟ್ ಮೇ ಬಿ ಹಿಂದಿ, ಕನ್ನಡ, ಇಂಗ್ಲೀಷ್ ಎಕ್ಸೆಟ್ರಾ. ಆ ಲ್ಯಾಂಗ್ವೇಜ್ ಮುಖಾಂತರ ನಾವು ಹ್ಯೂಮನ್ ಜೊತೆಗೆ ಕಂಪ್ಯೂಟರ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ರೆ ಅದನ್ನು ನಾವು NLP ಅಂತ ಕರಿತಾ ಇದ್ವಿ. ಈ NLP ಏನನ್ನು ಪರ್ಫಾರ್ಮ್ ಮಾಡುತ್ತೆ ಅನ್ನೋದಾದರೆ, ಸ್ಪೀಚಲ್ಲಿ ನಾವು ಮಾತಾಡಿದ್ರೆ ಅದನ್ನು ಟೆಕ್ಸ್ಟಿಗೆ ಕನ್ವರ್ಟ್ ಮಾಡುತ್ತೆ. ಟೆಕ್ಸ್ಟಲ್ಲಿ ನಾವು ಮಾತಾಡ್ತಾ ಇದ್ರೆ ಅಂದರೆ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಅದನ್ನು ಸ್ಪೀಚಿಗೆ ಕನ್ವರ್ಟ್ ಮಾಡುವಂಥ ಕೆಪಾಬಿಲಿಟಿ ಇದಕ್ಕೆ ಇದೆ. ಮಷಿನ್ಸ್ ಕ್ಯಾನ್ ನಾವು ಟ್ರಾನ್ಸ್ಲೇಟ್ ಡೇಟಾ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್. ನೀವು ಒಂದು ಲ್ಯಾಂಗ್ವೇಜಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ನ ಮತ್ತೊಂದು ಲ್ಯಾಂಗ್ವೇಜಿಗೂ ಕೂಡ ಕನ್ವರ್ಟ್ ಮಾಡುವಂಥ ಪರ್ಫಾರ್ಮೆನ್ಸ್ ಆಫ್ ಅಥವಾ ಅದು ಕೆಪಾಬಲ್ ಆಗಿರುತ್ತೆ. ಈ ಮಷಿನ್ ಲರ್ನಿಂಗಲ್ಲಿ ಅದನ್ನು ಕಲ್ತಿರುತ್ತೆ. ಹಾಗಾಗಿ ಆ ಮಷಿನ್ಸ್ಗಳು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮೆಥಡಲ್ಲಿ ಒಂದು ಫಾರ್ಮ್ಯಾಟ್ ಆಫ್ ಲ್ಯಾಂಗ್ವೇಜಿಂದ ಮತ್ತೊಂದು ಫಾರ್ಮ್ಯಾಟ್ ಆಫ್ ಲ್ಯಾಂಗ್ವೇಜ್ಗೆ ನಮಗೆ ಬೇಕಾಗಿರುವಂಥ ಡೇಟಾವನ್ನು ನಾವು ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಎಲ್ಲ ಎಸ್ಪೆಷಲಿ ಈ NLP ಏನೆಲ್ಲ ವರ್ಕನ್ನು ಮಾಡುತ್ತೆ ಅನ್ನೋದಾದರೆ, ಸ್ಪೀಚನ್ನು ರೆಕಗ್ನೈಸ್ ಮಾಡುತ್ತೆ. ಅಂದರೆ ನೀವೇನು ಮಾತಾಡ್ತಾ ಇದ್ದೀರಾ ಅದನ್ನು ರೆಕಗ್ನೈಸ್ ಮಾಡುವಂಥ ಕೆಲಸ ಮಾಡುತ್ತೆ. ಅಥವಾ ನೀವು ಸ್ಪೀಚಿಂದ ಟೆಕ್ಸ್ಟಿಗೆ ಅಥವಾ ಟೆಕ್ಸ್ಟಿಂದ ಸ್ಪೀಚ್ಗೆ ಕನ್ವರ್ಟ್ ಮಾಡ್ಬೋದು. ಚಾಟ್ ಬೋಟ್ಸ್ ಅಂದರೂ ಕೂಡ ಕನ್ವರ್ಷನ್ನೇ. ನೀವು ಚಾಟಲ್ಲಿ ಕೊಟ್ಟಂಥ ಡೇಟಾನ ವಾಯ್ಸಿಗೆ ಕನ್ವರ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ವಾಯ್ಸಲ್ಲಿ ಕೊಟ್ಟಂಥ ಡೇಟಾವನ್ನು ಚಾಟಿಗೆ ಕನ್ವರ್ಟ್ ಮಾಡುವಂಥದ್ದಾಗಿರ್ಬೋದು. ಟೆಕ್ಸ್ಟನ್ನು ಅನಲೈಸ್ ಮಾಡುತ್ತೆ. ನೀವೇನು ಟೆಕ್ಸ್ಟನ್ನು ಕೊಟ್ಟಿರ್ತೀರಾ ಅಥವಾ ಏನು ಇನ್ಫಾರ್ಮೇಷನ್ನ ಕೊಟ್ಟಿರ್ತೀರಾ ಅದು ಇಟ್ ಮೇ ಬಿ ಕ್ವೆಶನ್ ಅಥವಾ ಅಸರ್ಟಿವ್ ರೀಸನಿಂಗ್ ಏನಾಗಿರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ರಿಪ್ಲೈ ಮಾಡುವಂಥ ಕೆಲಸವನ್ನು ಕೂಡ NLP ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನೆಕ್ಸ್ಟ್ ಸ್ಲೈಡ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇಮರ್ಸಿವ್ ಎಕ್ಸ್ಪೀರಿಯನ್ಸ್. ಏನಿದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ, ಇಟ್ ಅಲೋಸ್ ಅಸ್ ಟು ವಿಷುವಲೈಸ್, ಫೀಲ್ ಆ್ಯಂಡ್ ರಿಯಾಕ್ಟ್ ಬೈ ಸ್ಟಿಮ್ಯುಲೇಟಿಂಗ್ ಅವರ್ ಸೆನ್ಸಸ್, ಮೇಕಿಂಗ್ ಇಂಟ್ರಾಕ್ಷನ್ಸ್ ಮೋರ್ ರಿಯಲಿಸ್ಟಿಕ್ ಆ್ಯಂಡ್ ಎಂಗೇಜಿಂಗ್. ರಿಯಲ್ ಆಗಿದೆಯೋ ಅನ್ನೋ ಫೀಲನ್ನು ಕೊಡ್ತಾ ನಮಗೇನೋ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡೋವಂಥದ್ದನ್ನು ನಾವು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಂತ ಕರಿತಾ ಇದ್ದೀವಿ. ಅಂದರೆ ಆರ್ಟಿಫಿಷಿಯಲ್ ಆಗಿ ನ್ಯಾಚುರಲ್ ಹೇಗೆ ನಾವು ರಿಯಾಕ್ಟ್ ಮಾಡ್ಬೋದು ಅಥವಾ ನ್ಯಾಚುರಲ್ ಹೇಗೆ ನಾವು ಎನ್ಯಾಕ್ಟ್ ಮಾಡ್ಬೋದು ಆ ಒಂದು ಎಕ್ಸ್ಪೀರಿಯನ್ಸನ್ನು ನಮಗೆ ಮಾಡಿಸ್ತಾ ಇರುವಂಥದ್ದನ್ನು ರಿಯಲಿಸ್ಟಿಕ್ ಆಗಿ ಅಲ್ಲದೆ ರೀಲ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋವಂಥದ್ದನ್ನು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಂತ ಕರಿತಾ ಇದ್ದೀವಿ. ಎಸ್ಪೆಷಲಿ ಈ ಒಂದು ಟೆಕ್ನಾಲಜಿಗಳನ್ನು ಎಲ್ಲಿ ಬಳಸ್ತಾರೆ ಅಂತಂದರೆ, ಡ್ರೈವಿಂಗ್ ಸಿಮ್ಯುಲೇಟರ್ಸ್, ಫ್ಲೈಟ್ ಸಿಮ್ಯುಲೇಟರ್ಸ್ ಅಥವಾ ಮೆಡಿಕಲ್ ಟ್ರೈನಿಂಗ್ ಅಥವಾ ಗೇಮಿಂಗ್ಗಳಲ್ಲಿ ಬಳಸ್ತಾರೆ. ಈ ಡ್ರೈವಿಂಗ್ ಸಿಮ್ಯುಲೇಟರ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಈ ಮಾಲ್ಗಳಿಗೆಲ್ಲ ಹೋದಾಗ ನೀವು ಅಲ್ಲಿ ಏನಾಗುತ್ತೆ, ಗೇಮಿಂಗ್ ಅಪ್ಲಿಕೇಶನ್ಸ್ಗಳಿರುತ್ತೆ. ಅಂದರೆ ಫಾರ್ ಕಾರ್ ಡ್ರೈವಿಂಗ್ ಆಗಿರ್ಬೋದು, ಕಾರ್ ರೇಸ್ ಆಗಿರ್ಬೋದು, ಈ ರೀತಿ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಮೇಲ್ಗಡೆ ಸ್ಕ್ರೀನಲ್ಲಿ ರೋಡಿಂದು ಸ್ಕ್ರೀನ್ ಬರ್ತಾ ಇರುತ್ತೆ, ಅಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ ಕಾರು. ನಾವು ಕಾರನ್ನು ಹೇಗೆ ಬೇಕೋ ಹಾಗೆ ಮೂವ್ ಮಾಡ್ಬೋದು ಬೈ ದ ಗೆಜೆಟ್ಸಲ್ಲಿ ನಾವೇನು ಮಾಡ್ತಾ ಇದ್ವಿ, ಆ ಅಪ್ಲಿಕೇಶನಲ್ಲಿ ಕಾಣಿಸ್ತಾ ಇರುವಂತಹ ರೋಡನ್ನು ನೋಡಿಕೊಂಡು ಮೂವ್ ಮಾಡ್ತಾ ಇದ್ವಿ. ಬಟ್ ನಾವು ಏನನ್ನು ಫೀಲ್ ಮಾಡ್ತಾ ಇದ್ದೀವಿ ಅಲ್ಲಿ ರಿಯಲಿಸ್ಟಿಕ್ ಆಗಿ ಇದೆಯೋ ಅನ್ನೋ ರೀತಿಯಲ್ಲಿ ನಾವು ಫೀಲ್ ಮಾಡ್ತಾ ಇದ್ದೀವಿ. ಸೊ ಆ ರೀತಿ ಒಂದು ರಿಯಲಿಸ್ಟಿಕ್ ಫೀಲನ್ನು ತರಿಸುವಂಥ ಒಂದು ಟೆಕ್ನಾಲಜಿಯನ್ನು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಂತೀವಿ. ಹೆಚ್ಚಾಗಿ ಈ ಡ್ರೈವಿಂಗನ್ನು ಕಲಿಸುವಾಗ ಈ ರೀತಿ ಎಕ್ಸ್ಪೀರಿಯನ್ಸನ್ನು ಮಾಡಿಸ್ಲಿಕ್ಕೆ, ರಿಯಲ್ ಎಕ್ಸ್ಪೀರಿಯನ್ಸನ್ನು ಮಾಡಿಸ್ಲಿಕ್ಕೆ ಸೊ ಈ ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಟೆಕ್ನಾಲಜಿಯನ್ನು ಬಳಸ್ತಾರೆ. ಅದೇ ರೀತಿ ಫ್ಲೈಟ್ಸನ್ನು ಕೂಡ ಕಲಿಸುವಾಗ ಕೂಡ ಫ್ಲೈಟ್ ಸಿಮ್ಯುಲೇಟರ್ಸ್ ಅನ್ನೋ ಈ ಒಂದು ಎಕ್ಸ್ಪೀರಿಯನ್ಸಲ್ಲಿ ಫ್ಲೈಟ್ಸನ್ನು ಕೂಡ ಕಲಿಸುವಂಥದ್ದಾಗಿರುತ್ತೆ. ಮತ್ತು ಮೆಡಿಕಲ್ ಬಳಸ್ತಾರೆ, ಗೇಮಿಂಗ್ ಅಪ್ಲಿಕೇಶನ್ಸ್ಗಳಲ್ಲಿ ಕೂಡ ಬಳಸ್ತಾರೆ. ಇಟ್ಸ್ ಕಾಲ್ಡ್ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್. We are discussing about the concept called virtual reality. ಏನಿದು ವರ್ಚುವಲ್ ರಿಯಾಲಿಟಿ ಅಂದರೆ, 3D computer generated environments that stimulate the real world experience through VR headsets. ಈ ವರ್ಚುವಲ್ ರಿಯಾಲಿಟಿ ಏನಪ್ಪ ಅಂದರೆ ತುಂಬಾ ರಿಯಲಿಸ್ಟಿಕ್ ಫೀಲ್ ಕೊಡುವಂಥದ್ದು. ನಾವು ಅಟ್ ಪ್ರೆಸೆಂಟ್ ರಿಯಲಿಸ್ಟಿಕ್ಕಾಗಿ ಫೀಲ್ ಮಾಡ್ತಾ ಇದ್ದೀವೇನೋ, ಬಟ್ ಅದು ರಿಯಲ್ ಆಗಿರೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂದರೆ 3D ಮೂವೀಸ್ ಆಗಿರ್ಬೋದು. ಯಾವುದೋ ಒಂದು ಅಮೆಝಾನ್ ಫಾರೆಸ್ಟಲ್ಲಿ ಯಾವುದೋ ಒಂದು ಅನಿಮಲ್ ಅಟ್ಯಾಕ್ ಮಾಡ್ತಾ ಇದೆ ಅಂದರೆ ಅಟ್ ಪ್ರೆಸೆಂಟ್ ನಾವು ಫಾರೆಸ್ಟಲ್ಲೇ ಇದ್ದೀವೇನೋ ಅನ್ನೋದು ಫೀಲನ್ನು, ವರ್ಚುವಲ್ ಫೀಲನ್ನು ಕೊಡ್ತಾ ಇದ್ದರೆ ಆ ಒಂದು ಎಕ್ಸ್ಪೀರಿಯನ್ಸನ್ನು ನಾವಿಲ್ಲಿ ವರ್ಚುವಲ್ ರಿಯಾಲಿಟಿ ಅಂತ ಕರಿತಾ ಇದ್ದೀವಿ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ಒಂದು ಎಕ್ವಿಪ್ಮೆಂಟ್ ಬೇಕಾಗುತ್ತೆ, ದಟ್ ಈಸ್ ಕಾಲ್ಡ್ VR ಹೆಡ್ಸೆಟ್ಸ್ ಅಂತೇಳಿ. ಆ VR ಹೆಡ್ಸೆಟ್ಸನ್ನು ಹಾಕ್ಕೊಂಡು ನಾವು ವಿಜುವಲೈಸ್ ಮಾಡೋದ್ರಿಂದ ನಮಗೆ ಒಂದು ರಿಯಲಿಸ್ಟಿಕ್ ಫೀಲನ್ನು ಕೊಡ್ತಾ ಇರುತ್ತೆ, ಬಟ್ ಅದು ರಿಯಲ್ ಆಗಿರೋದಿಲ್ಲ. ಆ ಒಂದು ಟೆಕ್ನಾಲಜಿಯನ್ನು ನಾವು ವರ್ಚುವಲ್ ರಿಯಾಲಿಟಿ ಅಂತ ಕರೆದ್ವಿ. ಹಾಗೆ ಇದನ್ನು ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಅಂದರೆ ಗೇಮಿಂಗಲ್ಲಿ, ಮೆಡಿಕಲ್ ಟ್ರೈನಿಂಗ್, ರಿಸರ್ಚ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಗಳಲ್ಲಿ ನಾವು ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟಲ್ಲೆಲ್ಲ ಬಳಸ್ತಾ ಇದ್ವಿ. ಸೊ ದಿಸ್ ಈಸ್ ಅಬೌಟ್ ವರ್ಚುವಲ್ ರಿಯಾಲಿಟಿ. We are discussing about the augmented reality. ಸೊ augmented reality ಅಂತ ಅಂದರೆ ರಿಯಲಿಸ್ಟಿಕ್ ಅಲ್ಲದೆ ಇರೋದನ್ನು ಫೀಲ್ ಮಾಡ್ತಾ ಇರುತ್ತೆ, ಬಟ್ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾವು ರಿಯಲಿಸ್ಟಿಕಲ್ಲಿ ಇದ್ದೀವ, ರೀಲಲ್ಲಿ ಇದ್ದೀವ ಅಂಥೇಳಿ. ಸೊ ಇಲ್ಲಿ ಏನಂತ ಅಂದರೆ ರಿಯಲ್ ವರ್ಲ್ಡಲ್ಲಿ ಆರ್ಟಿಫಿಷಿಯಲ್ ಥಿಂಗ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದನ್ನು ಅಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಕರಿತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲೆನ್ಸ್ ಕಾರ್ಡ್ದು ಒಂದು ಆ್ಯಪ್ ಇದೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅದರಲ್ಲಿ ನಾವು ಫೇಸನ್ನು ಕೊಡೋದ್ರಿಂದ ನಮಗೆ ಯಾವುದು ಒಂದು
ಸ್ಪೆಕ್ಸ್ ಮ್ಯಾಚ್ ಆಗುತ್ತೆ ಅಂತೇಳಿ ನಾವು ಅಲ್ಲೇ ಕೂಡ ಅದನ್ನು ವಿಜುವಲೈಸ್ ಮಾಡ್ತಾ ಹೋಗ್ಬೋದು. ಆ ಸ್ಪೆಕ್ಸ್ ಏನಾಗುತ್ತೆ, ನಾವು ಕೊಟ್ಟಿರುವಂಥ ಕ್ಯಾಮ್ರಾ ಫೋಸಿಗೆ ನಮ್ಮ ಫೇಸ್ ಮೇಲೆ ನಮ್ಮ ಐಸಿಗೆ ಏನಾಗ್ತಾ ಹೋಗುತ್ತೆ, ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಮುಖಕ್ಕೆ ಯಾವ ಚೆನ್ನಾಗಿ ಕಾಣುತ್ತೆ ಸ್ಪೆಕ್ಸ್ ಅಂತ ನಾವು ರಿಯಲಿಸ್ಟಿಕ್ ಆಗಿ ಫೀಲ್ ಮಾಡ್ಬೋದು. ಬಟ್ ಅಲ್ಲಿ ನಾವು ಪ್ರೆಸೆಂಟ್ ಫಿಸಿಕಲಿ ಇಲ್ಲ, ಫಿಸಿಕಲ್ ವರ್ಲ್ಡಿಗೂ ರಿಯಲ್ ವರ್ಲ್ಡಿಗೂ ಡಿಫ್ರೆನ್ಸಸ್ ಗೊತ್ತಾಗ್ತಾ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯಲ್ಲಿ ನಾವು ಅದನ್ನ ಏನು ಮಾಡ್ತಾ ಇದ್ದೀವಿ, ರಿಯಲಿಸ್ಟಿಕ್ ವರ್ಲ್ಡ್ ಯಾವುದು ಮತ್ತು ರಿಯಲ್ ವರ್ಲ್ಡ್ ಯಾವುದು ಅಂತ ಐಡೆಂಟಿಫೈ ಮಾಡ್ಬೋದು. ಬಟ್ ವರ್ಚುವಲ್ ವರ್ಲ್ಡಲ್ಲಿ ನಾವು ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ, ರಿಯಲ್ ಅದೀವ, ರಿಯಲಿಸ್ಟಿಕ್ಕನ್ನು ಫೀಲ್ ಮಾಡ್ತಾ ಇದ್ದೀವ ಅಥವಾ ಆರ್ಟಿಫಿಷಿಯಲ್ ಥಿಂಗ್ಸನ್ನು ಫೀಲ್ ಮಾಡ್ತಾ ಇದ್ದೀವ ಅಂತೇಳಿ. ಸೊ ಇದು ಡಿಫ್ರೆನ್ಸನ್ನು ತೋರಿಸುತ್ತೆ. ಆ ಒಂದು ಟೆಕ್ನಾಲಜಿಯನ್ನು ನಾವು ಆಗ್ಯುಮೆಂಟೆಡ್ ರಿಯಾಲಿಟಿ ಅಂತೇಳಿ ಕರಿತಾ ಇದ್ದೀವಿ. ಆ್ಯಡ್ಸ್ ಡಿಜಿಟಲ್ ಕಾಂಪೊನೆಂಟ್ಸ್ ಟೆಕ್ನಾಲಜಿಗಳನ್ನು ಬಳಸಿ ಎನ್ವಿರಾನ್ಮೆಂಟಲ್ಲಿ ಫಿಸಿಕಲಿ ನಾವೇನು ಮಾಡ್ಬೋದು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಅಬೌಟ್ ಆಗ್ಯುಮೆಂಟೆಡ್ ರಿಯಾಲಿಟಿ. Discussing about the augmented reality versus virtual reality. ಸೊ ಈ ಎರಡು ಟೆಕ್ನಾಲಜಿ ಮಧ್ಯದಲ್ಲಿ ಏನು ವ್ಯತ್ಯಾಸಗಳಿದೆ ಅಂತ ನೋಡೋಣ. ಸೊ ಆಗ್ಯುಮೆಂಟೆಡ್ ರಿಯಾಲಿಟಿಯಲ್ಲಿ ಡಿಜಿಟಲ್ ಲೇಯರ್ ಓವರ್ ರಿಯಲ್ ವರ್ಲ್ಡ್, ಡಿಜಿಟಲ್ ಎಕ್ಸ್ಪೀರಿಯನ್ಸನ್ನು ನಾವು ರಿಯಲ್ ವರ್ಲ್ಡಲ್ಲಿ ಎಕ್ಸ್ಪೀರಿಯನ್ಸ್ನ ಮಾಡ್ತೀವಿ. ಬಟ್ ಅಲ್ಲಿ ಡಿಜಿಟಲ್ ವರ್ಲ್ಡ್ ಯಾವುದು, ರಿಯಲ್ ವರ್ಲ್ಡ್ ಯಾವುದು ಅಂತ ನಮಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. In the same way, virtual reality, computer simulated virtual world, ಕಂಪ್ಯೂಟರ್ ಟೆಕ್ನಾಲಜಿ ಸಿಮ್ಯುಲೇಟೆಡ್ ವರ್ಚುವಲ್ ವರ್ಲ್ಡ್ ಅಂದರೆ ರಿಯಲಿಸ್ಟಿಕ್ ಅನ್ನೋ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿರುತ್ತೆ. ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ರಿಯಲಿಸ್ಟಿಕ್ ಫೀಲನ್ನು ನಮಗೆ ಕೊಡ್ತಾ ಇರುತ್ತೆ. ಸೊ ಆಗ್ಯುಮೆಂಟೆಡ್ ರಿಯಾಲಿಟಿಯಲ್ಲಿ ಮಿಕ್ಸ್ ಆಫ್ ರಿಯಲ್ ಆ್ಯಂಡ್ ವರ್ಚುವಲ್ ವರ್ಲ್ಡ್ ಎರಡೂ ಕೂಡ ಇರುತ್ತೆ, ಬಟ್ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಬಟ್ ವರ್ಚುವಲ್ ರಿಯಾಲಿಟಿಯಲ್ಲಿ ಬರೀ ವರ್ಚುವಲ್ ವರ್ಲ್ಡ್ ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ, ರಿಯಲಿಸ್ಟಿಕ್ ವರ್ಲ್ಡ್ ಕಾಣಿಸ್ತಾ ಇರಲ್ಲ. ಯೂಸರ್ ಕ್ಯಾನ್ ಡಿಫ್ರೆನ್ಷಿಯೇಟ್ ರಿಯಲ್ ವರ್ಸಸ್ ವರ್ಚುವಲ್. ಆಗಲೇ ಹೇಳಿದಾಗೆ ಆಗ್ಯುಮೆಂಟೆಡ್ ರಿಯಾಲಿಟಿಯಲ್ಲಿ ನಾವು ಡಿಫ್ರೆನ್ಸಸನ್ನು ಫೈಂಡ್ ಔಟ್ ಮಾಡ್ಬೋದು, ಬಟ್ ವರ್ಚುವಲ್ ರಿಯಾಲಿಟಿಯಲ್ಲಿ ಡಿಫ್ರೆನ್ಸಸನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾವುದ್ರ ಡಿಫ್ರೆನ್ಸು ರಿಯಲ್ ಆ್ಯಂಡ್ ವರ್ಚುವಲ್ ವರ್ಲ್ಡಿನ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ. ದೆನ್ ಯೂಸರ್ ನಾಟ್ ಕಟ್ ಆಫ್ ಫ್ರಮ್ ದ ರಿಯಲ್ ವರ್ಲ್ಡ್. ಆಗ್ಯುಮೆಂಟೆಡ್ ರಿಯಾಲಿಟಿಯಲ್ಲಿ ಕಂಪ್ಲೀಟಾಗಿ ಯೂಸರ್ ಯಾರು ಒಂದು ಈ ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇರ್ತಾರೆ ರಿಯಲ್ ವರ್ಲ್ಡಿಂದ ಕಟ್ ಆಫ್ ಆಗಿರೋದಿಲ್ಲ. ಬಟ್ ವರ್ಚುವಲ್ ವರ್ಲ್ಡಲ್ಲಿ ಕಂಪ್ಲೀಟಾಗಿ ಯೂಸರ್ ಏನು ಮಾಡಿರ್ತಾನೆ, ಆ ಒಂದು ರಿಯಲಿಸ್ಟಿಕ್ ವರ್ಲ್ಡಿಂದ ಹೊರಗಡೆ ಬಂದು ಡಿಜಿಟಲ್ ಎನ್ವಿರಾನ್ಮೆಂಟಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ದೇ ಕಾಂಟ್ ಏಬಲ್ ಟು ಡಿಫ್ರೆನ್ಷಿಯೇಟ್. ದೆನ್ ಆಗ್ಯುಮೆಂಟೆಡ್ ರಿಯಾಲಿಟಿಯಲ್ಲಿ ನೀಡ್ಸ್ ಏನೇನಿದೆ ಅಂತ ಅಂದರೆ ಆ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡಬೇಕು ಆಗ್ಯುಮೆಂಟೆಡ್ ರಿಯಾಲಿಟಿ ಟೆಕ್ನಾಲಜಿ ಅಂದರೆ ನೀಡ್ಸು ಸ್ಮಾರ್ಟ್ ಡಿವೈಸಸ್ಸು, ಮೊಬೈಲು, ಕಂಪ್ಯೂಟರ್, ಇದಿಷ್ಟು ರಿಕ್ವೈರ್ಮೆಂಟ್ ಇದೆ. ಇನ್ನು ವರ್ಚುವಲ್ ರಿಯಾಲಿಟಿಯಲ್ಲಿ ಏನು ಬೇಕಪ್ಪ ಅಂದರೆ VR ಹೆಡ್ಸೆಟ್ಸಿನ ರಿಕ್ವೈರ್ಮೆಂಟ್ ಇದೆ. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಆಗ್ಯುಮೆಂಟೆಡ್ ರಿಯಾಲಿಟಿ ಆ್ಯಂಡ್ ದ ವರ್ಚುವಲ್ ರಿಯಾಲಿಟಿ. Discussing about the most important topic called robotics and applications of AR and VR. So really robotics ಅಂತ ಅಂದರೆ interdisciplinary branch of computer technology involving mechanical engineering, electronics and computer science concerned with the design, fabrication and operation of robots. ರೋಬೋಟನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು, ಅದನ್ನು ಕಂಟ್ರೋಲ್ ಓವರ್ ಮಾಡೋದಾಗಿರ್ಬೋದು, ಡಿಸೈನ್ ಮಾಡೋದಾಗಿರ್ಬೋದು, ಅದರದ್ದು ಕಂಪ್ಲೀಟ್ ವರ್ಕಿನ ಬಗ್ಗೆ ನಾವು ಡಿಸಿಪ್ಲಿನರಿ ಸ್ಟಡೀಸನ್ನು ಮಾಡ್ತಾ ಇದ್ರೆ, ಅಂದರೆ ರೋಬೋಟ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋ ಒಂದು ಕೋರ್ಸನ್ನು ಮಾಡ್ತಾ ಇದ್ರೆ ಅದನ್ನು ನಾವು ರೋಬೋಟಿಕ್ಸ್ ಅಂತ ಕರಿತಾ ಇದ್ದೀವಿ. ಇನ್ನು ಲಾಸ್ಟ್ ಸ್ಲೈಡಲ್ಲಿ ನಾವು VR ಆ್ಯಂಡ್ AR ಹೆಡ್ಸೆಟ್ಸಿಂದು ಡೆಫಿನಿಷನ್ಸ್ ಆಗಿರ್ಬೋದು, ಡಿಫ್ರೆನ್ಸಿಯೇಷನ್ಸನ್ನು ನೋಡಿದ್ವಿ. ಅದನ್ನು ಎಲ್ಲೆಲ್ಲಿ ಬಳಸ್ತಾ ಇದ್ವಿ ಅಂದರೆ ಹೆಲ್ತ್ ಇಂಡಸ್ಟ್ರಿ, ಮಿಲಿಟರಿ ಟ್ರೈನಿಂಗ್, ಎಜುಕೇಷನ್, ಮೆಡಿಕಲ್ ಸೈನ್ಸ್, ರಿಟೇಲ್ ಆ್ಯಂಡ್ ಕಾಮರ್ಸಲ್ಲಿ ಆ್ಯಂಡ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ಗಳಲ್ಲಿ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. We are discussing about the concept called robot. ಏನಿದು ರೋಬೋಟ್? ರೋಬೋಟ್ ಈಸ್ ಎ ಮಷಿನ್, ರೈಟ್? ರೋಬೋಟ್ ಅನ್ನೋದು ಒಂದು ಮಷೀನು ದಟ್ ಪರ್ಫಾರ್ಮ್ಸ್ ಒನ್ ಆರ್ ಮೋರ್ ಟಾಸ್ಕ್ ಆಟೋಮ್ಯಾಟಿಕಲಿ. ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಕೆಲಸವನ್ನು ಆಟೋಮ್ಯಾಟಿಕ್ಕಾಗಿ ಅದು ಅಕ್ಯುರೇಟ್ ಮತ್ತು ಪ್ರಿಸಿಷನ್ ತುಂಬ ಪರ್ಫೆಕ್ಟಾಗಿ ಮಾಡುತ್ತೆ ವಿತೌಟ್ ಎನಿ ಎರರ್ ಬೈ ದ ಫಾಲೋಯಿಂಗ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ಕಂಪ್ಯೂಟರ್ ಪ್ರೋಗ್ರಾಮ್. ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ಏನು ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೋ ಆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡೋದ್ರ ಮುಖಾಂತರ ರೋಬೋಟು ಆಟೋಮ್ಯಾಟಿಕ್ಕಾಗಿ ಒಂದೇ ಸಮಯಕ್ಕೆ ಒಂದಕ್ಕಿಂತ ಜಾಸ್ತಿ ಆಟೋಮ್ಯಾಟಿಕ್ ವರ್ಕನ್ನು ವಿತ್ ಅಕ್ಯುರೇಟಾಗಿ ಮಾಡ್ತಾ ಇದ್ರೆ ಅದನ್ನು ನಾವಿಲ್ಲಿ ರೋಬೋಟ್ ಅಂತ ಕರಿತಾ ಇದ್ದೀವಿ. ರೋಬೋಟ್ ಇಸ್ ಎ ಮಷೀನ್ ಆಗಿರುತ್ತೆ. ಆ್ಯಂಡ್ ರೋಬೋಟನ್ನ ಮಷೀನಲ್ಲಿ ಮೇಜರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಯಾವುದು ಅಂದರೆ ಸೆನ್ಸಾರ್ಸ್. ಈ ಸೆನ್ಸರ್ ಅನ್ನೋದು ಒಂದು ಕಾಂಪೊನೆಂಟ್, ಎಲೆಕ್ಟ್ರಿಕ್ ಕಾಂಪೊನೆಂಟ್ ಆಗಿರುತ್ತೆ. ಬೈ ದ ಹೆಲ್ಪ್ ಆಫ್ ದ ಸೆನ್ಸರ್ ದಟ್ ಆಟೋಮೆಟಿಕಲಿ ವರ್ಕ್ಸ್ ಆರ್ ಡನ್ ದ ಮಲ್ಟಿಪಲ್ ಟಾಸ್ಕ್ ಅಟ್ ಎ ಟೈಮ್ ಅಂತ ಹೇಳಿ ಹೇಳ್ಬೋದು. ಈ ಸೆನ್ಸರ್ಸ್ಗಳನ್ನು ನೀವು ಎಲ್ಲಿ ಫೀಲ್ ಮಾಡಿರ್ತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈ ಮಾಲ್ಗಳೆಲ್ಲ ನಾವು ಹೋದಾಗ ಡೋರ್ಸ್ಗಳು ಆಟೋಮ್ಯಾಟಿಕ್ಕಾಗಿ ಆನ್ ಆಗೋದು, ಆಟೋಮ್ಯಾಟಿಕ್ಕಾಗಿ ಕ್ಲೋಸ್ ಆಗೋದು ಆಗ್ತಾ ಇರುತ್ತಲ್ವ. ಸೊ ಅಲ್ಲಿ ನಾವು ಸೆನ್ಸರ್ಸ್ಗಳನ್ನು ಬಳಸಿರ್ತೀವಿ. ಯಾವಾಗ ನಮ್ಮ ಫುಟ್ವೇರ್
ಸಾರಿ ನಾಟ್ ಫುಟ್ವೇರ್, ಯಾವಾಗ ವೆಯ್ಟ್ ಆಫ್ ದ ಬಾಡಿ ಆರ್ ವೆಯ್ಟ್ ಆಫ್ ದ ಥಿಂಗ್ ಇದ್ರ ಮೇಲೆ ಬಿದ್ದಾಗ, ಸೆನ್ಸರ್ ಮೇಲೆ ಬಿದ್ದಾಗ ಆಟೋಮ್ಯಾಟಿಕ್ಕಾಗಿ ಡೋರ್ಸ್ ಏನಾಗುತ್ತೆ, ಓಪನ್ ಆಗುತ್ತೆ. ಡೋರ್ಸ್ ಓಪನ್ ಆಗಿರುತ್ತೆ. ನೆಕ್ಸ್ಟ್ ಸೆನ್ಸರ್ ಮತ್ತೆ ನಾವು ಅದ್ರ ವೆಯ್ಟ್ ಸೆನ್ಸರ್ ಮೇಲೆ ಬಿದ್ದಾಗ ಡೋರ್ ಕ್ಲೋಸ್ ಆಗಿದ್ರೆ ಆಟೋಮ್ಯಾಟಿಕ್ಕಾಗಿ ಡೋರ್ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಅದೇ ರೀತಿ ಸೆನ್ಸರ್ಸನ್ನು ಬಳಸಿ ಇಲ್ಲಿ ರೋಬೋಟ್ಸ್ಗಳನ್ನು ಪ್ರಿಪೇರ್ ಮಾಡಿರ್ತಾರೆ. ಹಾಗಾಗಿ ದಿಸ್ ಇಸ್ ಅ ಬೇಸಿಕ್ ಕಾಂಪೊನೆಂಟ್ ಆಫ್ ದ ರೋಬೋಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಟೈಪ್ಸ್ ಆಫ್ ದ ರೋಬೋಟ್ಸ್ ಬಂದು ವೀಲ್ಡ್ ರೋಬೋಟ್ಸ್ ಇದೆ, ಹ್ಯೂಮನಾಯ್ಡ್ ರೋಬೋಟ್ ಇದೆ, ಲೆಗ್ಡ್ ರೋಬೋಟ್ ಇದೆ, ಆ್ಯಂಡ್ ಮ್ಯಾನಿಪುಲೇಟರ್ ರೋಬೋಟ್ಸ್ಗಳಿದೆ. ದೀಸ್ ಆರ್ ಆಲ್ ಸಮ್ ಆಫ್ ದ ಟೈಪ್ಸ್ ಆಫ್ ದ ರೋಬೋಟ್ಸ್ ಅಂತ ಹೇಳಿ ಹೇಳ್ಬೋದು. ಡಿಸ್ಕಸಿಂಗ್ ಅಬೌಟ್ ದ ಫೇಮಸ್ ರೋಬೋಟ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಕೆಲವೊಂದು ಫೇಮಸ್ ರೋಬೋಟ್ಸ್ಗಳು ಯಾವ್ದ್ಯಾವುದು ಮತ್ತು ಅದನ್ನು ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಸೊ ನಾಸಾ ರೋವರ್ ಅಂತ ಹೇಳಿ ಒಂದು ರೋಬೋಟ್ ಇದೆ. ಇದನ್ನು ಮಾರ್ಸ್ ಎಕ್ಸ್ಪ್ಲೋರೇಷನ್ ರೋವರ್ ಮಿಷನ್ ಅಂತ ಕೂಡ ಕರಿತೇವೆ. ಈ ಮಾರ್ಸ್ ಎಕ್ಸ್ಪ್ಲೋರೇಷನ್ ರೋವರ್ ಮಿಷನನ್ನು ಅಥವಾ ಈ ರೋಬೋಟನ್ನು ಮಾರ್ಸ್ ಸ್ಪೇಸಲ್ಲಿ ಸ್ಟಡಿ ಮಾಡೋಕ್ಕೋಸ್ಕರ ಮಾರ್ಸ್ ಪ್ಲ್ಯಾನೆಟಲ್ಲಿ ಸ್ಟಡಿ ಮಾಡೋಕ್ಕೋಸ್ಕರ ಈ ರೋಬೋಟನ್ನು ಏನು ಮಾಡಿರ್ತಾರೆ, ನಾಸಾ ಅವರು ಸೆಂಡ್ ಮಾಡಿರ್ತಾರೆ. ಸೊ ದಿಸ್ ಈಸ್ ದ ಫೇಮಸ್ ರೋಬೋಟ್ ಕಾಲ್ಡ್ ನಾಸಾ ರೋವರ್ ಅಂತೇಳಿ. ನೆಕ್ಸ್ಟ್ ಅಥವಾ ಮಾರ್ಸ್ ಎಕ್ಸ್ಪ್ಲೋರೇಷನ್ ರೋವರ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಸೋಫಿಯಾ ಅನ್ನೋದು ಒಂದು ಹ್ಯೂಮನಾಯ್ಡ್ ರೋಬೋಟ್ ಆಗಿರುತ್ತೆ. ಈ ಹ್ಯೂಮನಾಯ್ಡ್ ಲೇಡಿ ಹ್ಯೂಮನಾಯ್ಡ್ ರೋಬೋಟ್ ಆಗಿರೋದ್ರಿಂದ ಇದು ಫೇಶಿಯಲ್ ಎಕ್ಸ್ಪ್ರೆಷನನ್ನು ಫೈಂಡ್ ಔಟ್ ಮಾಡಿಕೊಂಡು ವಿಜುವಲೈಸ್ ಮಾಡೋದನ್ನು ಮತ್ತು ರೆಕಗ್ನೈಸ್ ಮಾಡೋದನ್ನು ಎಲ್ಲ ಕೆಪಾಸಿಟಿಯನ್ನು ಆಟೋಮ್ಯಾಟಿಕ್ಕಾಗಿ ಹ್ಯೂಮನಾಯ್ಡ್ ಥರ ಅಂದರೆ ಹ್ಯೂಮನ್ ಥರನೇ ಬಿಹೇವ್ ಮಾಡ್ತಾ ಇರುತ್ತೆ. ಅದು ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡಿರ್ತಾರೋ ಅಷ್ಟು ಕೆಲಸವನ್ನು ಮಾತ್ರ ಅದು ಹ್ಯೂಮನಾಯ್ಡ್ ರೋಬೋಟು ಮಾಡ್ತಾ ಇರುತ್ತೆ. ಆ ಹ್ಯೂಮನಾಯ್ಡ್ ರೋಬೋಟಿಗೆ ಹೆಸರನ್ನು ಕೊಟ್ಟಿದ್ದಾರೆ ಸೋಫಿಯಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಡ್ರೋನ್ ಬಂದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ದಟ್ ಕ್ಯಾನ್ ಬಿ ರಿಮೋಟ್ಲಿ ಕಂಟ್ರೋಲ್ಡ್ ಫಾರ್ ವೇರಿಯಸ್ ಪರ್ಪಸಸ್. ಡ್ರೋನ್ ಈಗ ಆಲ್ರೆಡಿ ನೀವೆಲ್ಲ ಕೇಳಿರ್ತೀರ, ವರ್ಡ್ ಆ್ಯಂಡ್ ನೋಡಿರ್ತೀರ ಕೂಡ. ಎಷ್ಟೋ ಮದುವೆ ಮನೆಗಳಾಗಿರ್ಬೋದು, ಸಿನಿಮಾಸ್ಗಳಾಗಿರ್ಬೋದು, ವೀಡಿಯೋಸ್ಗಳನ್ನು ತೆಗೆಯುವಾಗ, ಫೋಟೋಗ್ರಫಿಗಳನ್ನು ಮಾಡುವಾಗ ಈಗ ಹೆಚ್ಚಾಗಿ ಡ್ರೋನ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಸೊ ಆ ಒಂದು ಡ್ರೋನು ಅನ್ಮ್ಯಾನ್ಡ್ ಆಗಿರುತ್ತೆ, ಅದೇನು ಮನುಷ್ಯ ಆಗಿರೋದಿಲ್ಲ, ಅದು ಇಟ್ ಈಸ್ ಒಂದು ಮಷೀನ್ ಆಗಿರುತ್ತೆ. ಆ ಮಷೀನ್ ಅನ್ನೋದು ಏನು ಮಾಡ್ತಾ ಇದೆ, ಆಟೋಮ್ಯಾಟಿಕ್ಕಾಗಿ ಕೆಲವೊಂದಿಷ್ಟು ಪರ್ಪಸ್ಸಿಗೋಸ್ಕರ ರಿಮೋಟ್ ಕಂಟ್ರೋಲ್ ಮಾಡೋದ್ರ ಮುಖಾಂತರ ಆಪ್ರೇಟ್ ಮಾಡ್ತಾ ಇದ್ರೆ ಅದನ್ನು ನಾವು ಡ್ರೋನ್ ಅಂತ ಕರಿತಾ ಇದ್ದೀವಿ, ಡ್ರೋನ್ ರೋಬೋಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ರೋಬೋಟ್ಸ್ಗಳನ್ನು ಹೆಚ್ಚಾಗಿ ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಇಂಡಸ್ಟ್ರಿ ಅಥವಾ ಕಂಪನಿಗಳಲ್ಲಿ ಬಳಸ್ತಾರೆ, ಮೆಡಿಕಲ್ ಸೈನ್ಸಲ್ಲಿ ಬಳಸ್ತಾರೆ, ಸೈಂಟಿಫಿಕ್ ರಿಸರ್ಚ್ಗಳಲ್ಲಿ ಬಳಸ್ತಾರೆ, ಅದೇ ರೀತಿ ಮಿಲಿಟರಿಯಲ್ಲಿ ಕೂಡ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಆಗಿತ್ತು ಫೇಮಸ್ ರೋಬೋಟ್ಸ್ ಆ್ಯಂಡ್ ದ ಅಪ್ಲಿಕೇಶನ್ಸ್. ಐ ಹೋಪ್ ಈ ಒಂದು ಸೆಷನ್ ಚಾಪ್ಟರ್ ನಂಬರ್ 3 ಎಮರ್ಜಿಂಗ್ ಟ್ರೆಂಡ್ಸ್ ಎಲ್ರಿಗೂ ಯೂಸ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ PSR ಟ್ಯುಟೋರಿಯಲ್ನ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.